ಉದಾಹರಣೆಯಾಗಿದೆ. ನಾವು ಇನ್ನೊಂದು ಗಮನಿಸಬೇಕಾದ ಒಂದು ಪದ್ಯ ಜಾನಿ ಸರ್ ಕೂಡ ಮುನ್ನುಡಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಂವಿಧಾನದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಸಂವಿಧಾನದ ಬಗ್ಗೆ ಹಲವು ಚರ್ಚೆಗಳಾಗ್ತಿದೆ. ಸಂವಿಧಾನ ಅನ್ನುವುದೇ ರಾಜಕಾರಣದ ಒಂದು ಏನು ಪ್ರತಿಬಿಂಬವಾಗಿ ರಾಜಕಾರಣಕ್ಕೆ ಒಂದು ವಸ್ತುವನ್ನಾಗಿ ತೆಗೆದುಕೊಂಡು ಅದರ ಮೇಲೆ ರಾಜಕಾರಣವನ್ನು ಮುನ್ನಡೆಸ್ತಾ ಇರತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸಂವಿಧಾನದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಚರ್ಚೆ ನಡೀತಾ ಇದೆ. ಇವತ್ತು ವಿಶೇಷ ಪ್ರಸನ್ನ ತೀರ್ಥ ನಮಗೆ ಗೌರವಿಸುವಂತಹ ಸಂವಿಧಾನ ಬರಲಿ ಅಂತ ಅವರಿಗೆ ಗೌರವಿಸುವಂತ ಸಂವಿಧಾನ ಬರಲಿ ಹೇಳಿದ್ದಾರೆ. 4 ದಶಕಗಳ ಹಿಂದೆ ಗೌಶಿತ್ ಬಳ್ಳಾರಿ ಅವರು ಒಂದು ಪದ್ಯವನ್ನು ಬರೆದು ಸಂವಿಧಾನದ ಮೇಲೆ ಇಳಿಸೆತ್ತು ಬಿದ್ದಿದೆ ಈಗ ಜನತಂತ್ರದ ಬದುಕಿಗೆ ಒಂದು ಬಿಟ್ಟಿದೆ ಪ್ಲೇಗ್ ಅಂತ ಹೇಳ್ತಾರೆ. ಸಂವಿಧಾನ ಕೂಡ ಸಾಹಿತ್ಯದ ಅತ್ಯುತ್ತಮ ಗ್ರಂಥ. ಆದರೆ ಅದೇ ನಮ್ಮ ಕಾವ್ಯ, ನಾಟಕ, ಕತೆ, ಕಲೆಗಳಲ್ಲಿ ಸಂವಿಧಾನವನ್ನ ಹೆಚ್ಚು ಒಳಗೊಂಡಿಲ್ಲ. ನಮ್ಮ ಎಲ್ಲ ಸೃಜನಶೀಲ ಪ್ರಕಾರಗಳು ಸಂವಿಧಾನವನ್ನು ಹೆಚ್ಚು ಒಳಗೊಂಡಿಲ್ಲ. ಅದರ ಕೊರತೆ ಖಂಡಿತ ಕಾಣ್ತಾ ಇದೆ. ಸಂವಿಧಾನ ಅನ್ನುವುದೇ ಒಂದು ತಾತ್ವಿಕತೆ. ಸಂವಿಧಾನದ ಆಶಯಗಳನ್ನು ಇಟ್ಟುಕೊಂಡು ಇವತ್ತಿಗೆ ನಾವು ನಮ್ಮ ಕವಿಗಳು ಹೆಚ್ಚು ಬರೀತಾ ಇಲ್ಲ, ಹೆಚ್ಚು ಮಾತಾಡ್ತಾ ಇಲ್ಲ. ದಲಿತೋದ್ಧಾರ, ಶೋಷಿತರ ಬಗ್ಗೆ ಅವರು ಬರೀತಾ ಇದ್ದಾರೆ. ನೆನಪಾಗುವ ಅಂಶ ಅಂದ್ರೆ ಇತ್ತೀಚೆಗಷ್ಟೇ ನಮ್ಮ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ಸುಮಾರು 1 ದಶಕದ ಹಿಂದೆ ನಡೆದಂತಹ ದಲಿತರ ಮೇಲಿನ ದೌರ್ಜನ್ಯದ ಪ್ರಕರಣವೊಂದರಲ್ಲಿ ಸುಮಾರು 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಪ್ಪಳದ ನ್ಯಾಯಾಲಯ ಪ್ರಕಟಿಸಿತು. ಅಲ್ಪಾವಧಿಯಲ್ಲಿ ಧಾರವಾಡದ ಹೈಕೋರ್ಟ್ ಪೀಠದಿಂದ ಅವರಿಗೆ ಜಾಮೀನು ಸಿಕ್ಕಿದೆ, ಹೊರಗಡೆ ಕೂಡ ಬಂದಿದ್ದಾರೆ. ನಮ್ಮ ಚಳವಳಿಯ ಪ್ರಜ್ಞೆಗಳಾದಂತಹ ಬೆಟ್ಟೂರು ಸರ್ ಅವರು, ಬಸವರಾಜ ಕುಟ್ಟವಿ ಅವರು, ಮದರಿ ಸರ್ ಅವರು, DH ಪೂಜಾರ್ ಅವರು, ಶ್ರೀವಂತರ್ ಅವರು, ಇಂತಹ ಅನೇಕರು, DM ಬಡಿಗೇರ್ ಸರ್ ಅವರು, ಅನೇಕರು ಮರಕುಂಬಿಗೂ ತೆರಳಿದ್ದಾರೆ, ಸಂಗನಾಳಕ್ಕೂ ತೆರಳಿದ್ದಾರೆ. ಅಲ್ಲಿಗೆ ಅವರು ತೆರಳಿದ್ದಾರೆ. ಆದರೆ ನಾವು ಸಾಹಿತ್ಯ ವಲಯಕ್ಕೆ ಮರಕುಂಬಿ ಆಗಲಿ ಸಂಗನಾಳಗಳಾಗಲಿ ಒಂದು ಅಂಕಿಅಂಶಗಳ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇರೋದು ಕೊಪ್ಪಳ ಜಿಲ್ಲೆ ಅನ್ನುವಂಥದ್ದು ಅಂಕಿಅಂಶಗಳ ಮೂಲಕ ಸಾಬೀತಾಗಿದೆ. ತಂತ್ರಜ್ಞಾನವನ್ನು ನಾವು ಬೆಳಗುದಿಯಲ್ಲಿ ಬಳಸ್ತಾ ಇದ್ದೇವೆ. ಎಲ್ಲೋ ದೂರದ ಪ್ಯಾಲೆಸ್ತೇನ್ನಲ್ಲಿ ಯಾವುದೋ ಒಬ್ಬ ಹುಡುಗಿ ಬೆತ್ತಲೆಯಾದ ಸುದ್ದಿ ನಮಗೆ ಗೊತ್ತಾಗುತ್ತೆ. ಹಾಗೆ ಯಾಕೆ ಬೆತ್ತಲೆ ಅಥವಾ ಪ್ರತಿಭಟನೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಸ್ಪಂದಿಸಿ ಬಿಡಿದ್ದೇವೆ. ಇಲ್ಲೇ ಇರುವಂತಹ ನಮ್ಮ ಅಕ್ಕಪಕ್ಕದ ಮರಕುಂಬಿ ಸಂಘಟನೆಗಳು, ಅಲ್ಲಿನ ಜನರ ಸಮಸ್ಯೆಗಳು ನಮ್ಮವಾಗಿ ನಮಗೆ ಕಾಡ್ತಿಲ್ಲ, ನಾವು ಬರಗಾರಕ್ಕೆ ನಮಗೆ ಕಾಡ್ತಾನೆ ಇಲ್ಲ. ಅದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಖಂಡಿತ ಗೌಶಿತ್ ಬಳ್ಳಾರಿ ಅವರಿದ್ರೆ ಈ ಬಗ್ಗೆ ಅತ್ಯಂತ ಸಶಕ್ತವಾಗಿ ಬರೀತಾ ಇದ್ರು ಮತ್ತು ಜನರ ಎದೆಗೆ ಅದರ ಪರಿಣಾಮಗಳನ್ನು ತಗ್ಗಿಸ್ತಾ ಇದ್ರು. ಗೌಶಿತ್ ಬಳ್ಳಾರಿ ಅಂತವರುವಂತಹ ಕವಿತೆಗಳನ್ನು ಬರೆದಾಗ ನಮಗೆಲ್ಲ ಅದು ಮಾರ್ಗದರ್ಶನವಾಗಿ ಸಿಗ್ತಾ ಇತ್ತು. ಅಂತಹ ಒಂದು ಪ್ರಜ್ಞೆಯನ್ನ ನಾವು ಇಟ್ಟುಕೊಂಡು ಮುಂದೆ ಸಾಗಲಿಕ್ಕೆ ಗೌಶಿತ್ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.